ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಂಡಿ ನೋವಿಗೆ ಸುಲಭವಾಗಿ ಮನೆ ಮದ್ದಿನಿಂದ ಹೇಗೆ ಮಂಡಿ ನೋವನ್ನು ಶಮನ ಮಾಡ್ಬೋದು ನೋಡೋಣ. ಇತ್ತೀಚಿನ ದಿನಗಳಲ್ಲಿ ವಯಸ್ಸಾದವರು ಮಾತ್ರ ಅಲ್ಲದೆ ಯುವಕರಿಗೂ ಮಂಡಿ ನೋವಿನ ಸಮಸ್ಯೆ ಕಾಡ್ತಿದೆ. ಹೆಚ್ಚು ಹೊತ್ತು ನಿಲ್ಲೋದು, ಮೆಟ್ಲು ಹತ್ತೋದು, ದೇಹಕ್ಕೆ ತೂಕ ಹೆಚ್ಚಾಗೋದು ಅಥವಾ ಕ್ಯಾಲ್ಸಿಯಂ ಕೊರತೆ ಇವು ಮಂಡಿ ನೋವಿಗೆ ಕಾರಣವಾಗಿರಬಹುದು. ಕೆಲವು ಸರಳ ಮನೆಮದ್ದುಗಳು ಈ ನೋವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತವೆ. ಅರಿಶಿನ ಹಾಲು. ರಾತ್ರಿ ಮಲಗೋಕೆ ಮೊದಲು 1 ಗ್ಲಾಸ್ ಬಿಸಿ ಹಾಲಿಗೆ ಅರ್ಧ ಚಮಚ ಅರಿಶಿನ ಸೇರಿಸಿ ಕುಡೀರಿ. ಅರಿಶಿನದಲ್ಲಿರುವ ಉರಿಯೂತ ನಿವಾರಕ ಗುಣಗಳು ಮಂಡಿ ನೋವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಎಳ್ಳೆಣ್ಣೆ ಮಸಾಜ್. ಸ್ವಲ್ಪ ಎಳ್ಳೆಣ್ಣೆಯನ್ನು ಬಿಸಿ ಮಾಡಿ ಮಂಡಿಗಳಿಗೆ ನಿಧಾನವಾಗಿ ಮಸಾಜ್ ಮಾಡಿ. ಇದು ರಕ್ತ ಸಂಚಾರವನ್ನು ಹೆಚ್ಚಿಸಿ ನೋವು ಮತ್ತು ಬಿಗಿತವನ್ನು ಕಡಿಮೆ ಮಾಡುತ್ತೆ. ಶುಂಠಿ ಕಷಾಯ. ಶುಂಠಿಯನ್ನು ನೀರಿನಲ್ಲಿ ಕುದಿಸಿ ಕಷಾಯ ಮಾಡಿ ಕುಡಿಯೋದ್ರಿಂದ ದೇಹದಲ್ಲಿನ ಉರಿಯೂತ ಕಡಿಮೆಯಾಗೋದಕ್ಕೆ ಸಹಾಯವಾಗುತ್ತೆ. ಮೆಂತೆಕಾಳು. 1 ಚಮಚ ಮೆಂತೆಕಾಳನ್ನು ರಾತ್ರಿ ಪೂರ್ತಿ ನೆನೆಸಿಟ್ಟು ಬೆಳಗ್ಗೆ ಸೇವಿಸಿ. ಇದು ಕೀಲುಗಳ ಆರೋಗ್ಯಕ್ಕೆ ಉತ್ತಮವೆಂದು ಪರಿಗಣಿಸಲಾಗುತ್ತೆ. ಬಿಸಿ ನೀರಿನ ಶಾಖ. ಮಂಡಿಗಳಿಗೆ ಬಿಸಿ ನೀರಿನ ಶಾಖ ನೀಡುವುದರಿಂದ ಸ್ನಾಯುಗಳು ಸಡಿಲಗೊಂಡು ನೋವು ಕಡಿಮೆಯಾಗಬಹುದು. ಹೆಚ್ಚುವರಿ ಸಲಹೆ. ಪ್ರತಿದಿನ ಸ್ವಲ್ಪ ನಡೆಯೋದು, ತೂಕವನ್ನು ನಿಯಂತ್ರಣದಲ್ಲಿಡೋದು ಮತ್ತು ಕ್ಯಾಲ್ಸಿಯಂ ಯುಕ್ತ ಆಹಾರ ಸೇವಿಸೋದು ಮಂಡಿಗಳ ಆರೋಗ್ಯಕ್ಕೆ ಬಹಳ ಮುಖ್ಯ. ಮಂಡಿ ನೋವು ಹೆಚ್ಚು ದಿನಗಳವರೆಗೆ ಮುಂದುವರೆದರೆ ಅಥವಾ ಊತ, ಕೆಂಪಾಗುವಿಕೆ, ನಡೆಯೋಕ್ಕೆ ಕಷ್ಟವಾಗುವ ಲಕ್ಷಣಗಳು ಕಂಡುಬಂದರೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಮಂಡಿ ನೋವನ್ನು ನಿರ್ಲಕ್ಷಿಸಬೇಡಿ. ಸರಿಯಾದ ಆರೈಕೆ ಮತ್ತು ಚುರುಕಾದ ಜೀವನವನ್ನು ಪಡೆಯಬಹುದು. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.